ಎಷ್ಟಿರುತ್ತೋ ಅದರ ಕೇನಷ್ಟಿದೆ ಅಂತ ಅರ್ಥ. ಸೊ ಈಗ ನಾನು ವಿಕರ್ಣ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಈಗ ಫಸ್ಟ್ ನಾನು ಹಂಗೆ ತಗೋಬೇಕಂದ್ರೆ ಇದು 1 ಸೆಂಟಿಮೀಟರ್ ಆಗಿರಲಿ, ಇದು ಕೂಡ 1 ಸೆಂಟಿಮೀಟರ್ ಆದಾಗ ಸೊ ನೀವೇನಾದರೂ ತಗೋಬೋದು, 2 ತಗೋಬೋದು, 3 ತಗೋಬೋದು. ಆದರೆ ನಾನು 1 ತಗೊಂಡೆ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ. ಸೊ ಅದರ ವಿರುದ್ಧ ಬಾಹು, ಯಾವುದರ ವಿರುದ್ಧ ಬಾಹು ಅಂದರೆ ಇದರ ವಿರುದ್ಧ ಬಾಹು ಹೆಂಗಿರುತ್ತೆ ಅಂದರೆ ವಿಕರ್ಣ ಏನಿದೆಯಲ್ಲ, ವಿಕರ್ಣಕ್ಕಿಂತ ಕೇನಷ್ಟಿದೆ ಅಂತ ಹೇಳಿದ್ದಾರೆ. ಸೊ ವಿಕರ್ಣ ಬಂದಿರತಕ್ಕಂಥ ಆನ್ಸರ್ಗೆ ಕೆ ಮಾಡಿದರೆ ಇಲ್ಲಿ ಏನು ಬರುತ್ತೆ, 1 ಬರುತ್ತೆ, ಅಥವಾ ಇಲ್ಲಿ ಏನು ತಗೊಂಡಿರುತ್ತೆ ಅದು. ಸೊ ಅಂದರೆ ಸೊ ವಿಕರ್ಣ ಎಷ್ಟಿರುತ್ತೋ ಇಂಟು ಕೆ ಮಾಡಬೇಕು. ಇಂಟು ಕೆ ಮಾಡಿದಾಗ ಸೊ 1 ಬರುತ್ತೆ, ಅಥವಾ ಇಲ್ಲಿ ಏನು ತಗೊಂಡ್ರೆ ನಿಮ್ಗೆ ಅದು ಬರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಈ ಬಾಹು ಹೆಂಗಿರುತ್ತೆ ಅಂದರೆ ವಿಕರ್ಣಕ್ಕೆ ಕೇನ ಇಂಟು ಮಾಡಬೇಕು. ಸೊ ವಿಕರ್ಣ ಕಂಡುಹಿಡಿಬೇಕು. ಈ ಎ ಸಿ ಕಂಡುಹಿಡಿದ ಹೆಂಗೆ? ಸೊ ಇದು ಒಂದು ಲಂಬಕೋನ ತ್ರಿಭುಜವಾಗಿರೋದ್ರಿಂದ ಇಲ್ಲಿ ಲಂಬಕೋನ ತ್ರಿಭುಜ ಅಂದರೆ ಸೊ ಯಾವುದಾದ್ರೂ ಒಂದು ಕೋನ 90 ಇರಬೇಕು. ಎ ಸಿ ಏನಾಗಿರುತ್ತೆ, ವಿಕರ್ಣ ಆಗಿರುತ್ತೆ. ಸೊ ಪೈಥಾಗೋರಸ್ ಪ್ರಮೇಯ ಅಂತ ಬರುತ್ತೆ. ಪೈಥಾಗೋರಸ್ ಪ್ರಮೇಯದ ಪ್ರಕಾರ ವಿಕರ್ಣ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಕ್ಕೆ ಸಮ ಆಗಿರುತ್ತೆ. ಅಂದರೆ ಅರ್ಥ, ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಈಗ ನೋಡಿ, ಎ ಬಿ ಅಂತಂದ್ರೆ ಎಷ್ಟಿದೆ ಅಂತ ಹೇಳಿದ್ರೆ 1 ಸ್ಕ್ವೇರ್. ಸೊ 1 ಸ್ಕ್ವೇರ್ ಅಂದ್ರೆ ಒಂದೇ. ಸೊ ಬಿ ಸಿ ಅಂದ್ರೆ ಒಂದಿದೆ. ಸೊ ಬಿ ಸಿ ಸೊ ಒಂದಿದೆ ಅಂತ ನಾನು ಕನ್ಸಿಡರ್ ಮಾಡ್ಕೊಂತೀನಿ. ಸೊ ಒಂದಿದೆ. ಸೊ 1 ಸ್ಕ್ವೇರ್ ಅಂದರೆ 1. ಈಗ ಎ ಸಿ ಸ್ಕ್ವೇರ್ ಏನಾಗುತ್ತೆ, ಸೊ 1 + 1 2 ಆಗುತ್ತೆ. ಹಾಗಾದರೆ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 2, ಅಂದರೆ ಇದು ಸ್ಕ್ವೇರ್ ರೂಟ್ 2 ಆಗುತ್ತೆ. ಸೊ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಪ್ರಕಾರ ಏನಿದೆ ಅಂದರೆ ಅದರ ವಿರುದ್ಧ ವಿಕರ್ಣಕ್ಕಿಂತ ಕೇನಷ್ಟಿದೆ ಅಂತ ಹೇಳಿದ್ದಾರೆ. ಸೊ ಅಂದರೆ ವಿಕರ್ಣ ಇಂಟು ಕೆ ಇಸ್ ಈಕ್ವಲ್ ಟು 1. ವಿಕರ್ಣ ನಿಮಗೆ ಗೊತ್ತಿದೆ, ವಿಕರ್ಣ ಈಗ ಎಷ್ಟಾಯಿತು, ರೂಟ್ 2 ಬಂದಿದೆ, ಇಂಟು ಕೆ ಈಕ್ವಲ್ ಟು 1. ಸೊ ಕೆ ಏನಾಗುತ್ತೆ ಅಂತಂದರೆ 1 ಇಲ್ಲೇ ಇಟ್ಕೊಳ್ರಿ, ಇಲ್ಲಿ ಇಂಟು ಆಗ್ತಾಯಿದೆ ಅಂದರೆ ಈ ಕಡೆ ಬಂದರೆ ರೂಟ್ 2 ಆಗುತ್ತೆ. ಸೊ ಕೆ ಇಸ್ ಈಕ್ವಲ್ ಟು 1/√2. ಸೊ ಆಪ್ಷನ್ ಸಿ ಏನಾಗುತ್ತೆ, ಅಥವಾ ಆಪ್ಷನ್ 3 ಸರಿಯಾಗಿದೆ ಇದಕ್ಕೆ ಆನ್ಸರ್. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ನಿಮಗೆ ಈ ಒಂದು ಪ್ರಶ್ನೆಗೆ ಉತ್ತರ ಮಾಡಬೇಕಾದ್ರೆ ತ್ರಿಭುಜದ ಲಂಬಕೋನ ತ್ರಿಭುಜ ಅಂದರೆ ಏನಿರುತ್ತೆ ಅನ್ನೋದು ಗೊತ್ತಿರಬೇಕು. ಯಾವುದಾದ್ರೂ ಒಂದು ಕೋನ 90 ಇರಬೇಕು. ಸೊ ಒಟ್ಟು ಒಳಕೋನಗಳ ಮೊತ್ತ ಮಾಹಿತಿ ಗೊತ್ತಿರಬೇಕು. ಇಲ್ಲಿ 45 ಅಂದರೆ ಇದು ಕೂಡ 45 ಡಿಗ್ರಿ ಆಗಿರುತ್ತೆ. ಸೊ ಇಲ್ಲೇ ನಮಗೆ ಅದು ಅವಶ್ಯಕತೆ ಇಲ್ಲ, ಆದರೆ ನಿಮ್ಗೆ ಗೊತ್ತಿರಬೇಕು. ಸೊ ವಿಕರ್ಣ ಅಂದರೆ ಯಾವ್ದು ಅನ್ನೋದು ಗೊತ್ತಿರಬೇಕು, ಇಂಪಾರ್ಟೆಂಟ್. ವಿಕರ್ಣ ಅಂತಂದರೆ ಸೊ 90 ಡಿಗ್ರಿ ಎಲ್ಲಿರುತ್ತೋ ಅದರ ಅಭಿಮುಖ ಬಾಹುವನ್ನು ನಾವು ವಿಕರ್ಣ ಅಂತ ಕರಿತೀವಿ. ಮತ್ತು ಪೈಥಾಗೋರಸ್ ಪ್ರಮೇಯದ ಬಗ್ಗೆ ಗೊತ್ತಿರಬೇಕು. ಸೊ ಇಷ್ಟು ಗೊತ್ತಿದ್ರೆ ನಿಮಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯ ಇದೆ. ಸೊ ನೆಕ್ಸ್ಟ್ ಕ್ವಶನ್ ನಾವು ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಸೊ ನೋಡಿ ಈ ಕ್ವಶನ್ನು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ಬೋದು. ಸೊ ಆದರೆ ಇದಕ್ಕೆ ಒಂದು ನೇರವಾಗಿರ್ತಕ್ಕಂಥ ಒಂದು ಫಾರ್ಮುಲಾ ಇದೆ. ಸೊ ಎಕ್ಸ್ನ ಬೆಲೆ ಕಂಡುಹಿಡಿ. ಇಲ್ಲಿ ಏನಿದೆ, ಒಂದು ವೃತ್ತ ಇದೆ. ಸೊ ವೃತ್ತಕ್ಕೆ ಇಲ್ಲಿ ಎ ಸಿ, ಬಿ ಸಿ ಮತ್ತು ಎ ಬಿ ಅಂತಕ್ಕಂಥ ಒಂದು ತ್ರಿಭುಜದ ಬಾಹುಗಳಿವೆ. ಆ ಒಂದು ತ್ರಿಭುಜದ ಮಧ್ಯಭಾಗದಲ್ಲಿ ವೃತ್ತ ಅಂತಸ್ಥವಾಗಿದೆ. ಸೊ ಈಗ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಎಕ್ಸ್ನ, ಇಲ್ಲಿದೆ ಎಕ್ಸ್, ಓಕೆ. ಸೊ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ, ಸೊ ಅಂದರೆ ಇದು ತ್ರಿಜ್ಯ, ಓಕೆ, ವೃತ್ತದ ಒಂದು ತ್ರಿಜ್ಯ. ಇದನ್ನು ನಾವು ಯಾವ ರೀತಿ ಮಾಡ್ಬೋದು ಅಂದರೆ, ತ್ರಿಭುಜ ಇದು ವೃತ್ತಕ್ಕೆ 2 ಸ್ಪರ್ಶಗಳನ್ನು ಹೇಳಿದಾಗ ಸ್ಪರ್ಶಗಳು ಸಮ ಇರುತ್ತವೆ, ಆಧಾರದ ಮೇಲೂ ಮಾಡ್ಬೋದು. ಸೊ ನಾನು ನೇರವಾಗಿ ಇನ್ನೊಂದು ಆಪ್ಷನ್ ಹೇಳ್ತೇನೆ ಇಲ್ಲಿ. ಸೊ ಈಗ 3 ಬಾಹುಗಳಿವೆ. ಸೊ ನಮಗೆ ಈ ಎಕ್ಸ್ ತ್ರಿಜ್ಯ ಕೇಳಿದ್ದಾರೆ. ಸೊ 3 ಬಾಹುಗಳನ್ನು, ತ್ರಿಜ್ಯ ಅಂದರೆ ಎಕ್ಸ್ ಕೇಳಿದ್ದಾರೆ. 3 ಬಾಹುಗಳು ಇದಾವಲ್ಲ, ಸೊ ಅದರಲ್ಲಿ ನಾವೇನು ಮಾಡಬೇಕಾದ್ರೆ ಮೊದಲ 2 ಬಾಹುಗಳು ಅಂದರೆ ಸಣ್ಣ ಬಾಹುಗಳನ್ನು ಕೂಡಿಸ್ಕೋಬೇಕು. ಸೊ ಅಂದರೆ 5 + 12 ಕೂಡಿಸ್ಕೊಂಡಾಗ ಉಳಿದಿರ್ತಕ್ಕಂಥ ವಿಕರ್ಣ ಬಾಹುವನ್ನು ಏನು ಮಾಡಬೇಕು, ಮೈನಸ್ ಮಾಡಬೇಕು. ಸೊ ಬಂದಿರತಕ್ಕಂಥ ಆನ್ಸರ್ಗೆ /2 ಮಾಡಿದಾಗ ಈ ಒಂದು ಬೆಲೆ ಬರುತ್ತೆ. ಇದು ಶಾರ್ಟ್ಕಟ್ ಮೆಥಡ್. ಬಟ್ ನಮಗೆ ಎಕ್ಸಾಮ್ನಲ್ಲಿ ಸೊ ನೇರವಾಗಿ ಬೇಗ ಪ್ರಶ್ನೆಗೆ ಆನ್ಸರ್ ಬರೋದ್ರಿಂದ ನಾನು ಈ ಮೆಥಡನ್ನು ಉಪಯೋಗಿಸ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಈಗ ನೋಡಿ, ಈಗ 5 + 12 ಎಷ್ಟಾಯಿತು, 17. ಸೊ -13 /2 ಅಂದರೆ 4/2 ಅಂದರೆ 2 1 2 ಸೊ 2 ಸೆಂಟಿಮೀಟರ್ ಬರುತ್ತೆ. ವಿತಿನ್ 30 ಸೆಕೆಂಡ್ಸ್ನಲ್ಲಿ ನಿಮಗೆ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಎ, ಸೊ ರೂಟ್ ಎ ಬೆಲೆ 24 ಆದರೆ ರೂಟ್ 4a/9 ನ ಬೆಲೆ ಎಷ್ಟು ಅಂತ ಹೇಳಿದ್ದಾರೆ.
ಸಿಂಪಲ್ ಪ್ರಶ್ನೆ, ಇದನ್ನ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳಂಗಿಲ್ಲ. ಈಗ ನಾನು ಇದನ್ನ ಈಗ ನೋಡಿ, ಸೊ ರೂಟ್ ಎ ಹಾಗೆ ಇಟ್ಕೊಳ್ಳಿ. ಇಲ್ಲಿ ನೋಡಿ ರೂಟ್ 4 ಬೈ ರೂಟ್ 9, ಇಲ್ಲಿ ಮುಂದ್ಗಡೆ ಎ ಇದೆ. ಸೊ ರೂಟ್ 4 ಹೊರಗಡೆ ಬಂದರೆ ಅದರ ವರ್ಗಮೂಲ ಏನಾಗುತ್ತೆ, 2 ಆಗುತ್ತೆ. ಸೊ ರೂಟ್ 9 ಹೊರಗಡೆ ಬಂದರೆ ಏನಾಗುತ್ತೆ, ಸೊ 3 ಆಗುತ್ತೆ. ಇಂಟು ಸೊ ರೂಟ್ ಎ ಹಾಗೆ ಇರುತ್ತೆ. ಸೊ ರೂಟ್ ಎ ಬೆಲೆ ಎಷ್ಟಿದೆ, ರೂಟ್ ಎ ಹಾಗೆ ಹಾಗೆ ಬರ್ಕೊಳ್ರಿ. ಸೊ ರೂಟ್ ಎ ಬೆಲೆ ಏನಾಗುತ್ತೆ ನೋಡಿ, 2/3 ಹಾಗೆ ಬರ್ತೀನಿ. ರೂಟ್ ಎ ಬೆಲೆ ಆಲ್ರೆಡಿ ಕೊಟ್ಟಿದ್ದಾರೆ 24 ಅಂತ. ಸೊ 3 ಒಂದ್ಲೆ 3, 8 24, 8. ಸೊ ಉಳಿದಿರೋದು 2 ಇಂಟು 8 ಎಷ್ಟಾಗುತ್ತೆ, 16 ಆನ್ಸರ್ ಆಗುತ್ತೆ. ಸೊ ನಿಮಗೆ ಈಗ ನೀವು ಇಲ್ಲಿ ಎ ಬೆಲೆ ಕಂಡು ಹಿಡಿದು ಇದನ್ನ ಇಲ್ಲಿ ತುಂಬೋ ಬದಲೇ ನೀವು ರೂಟ್ ಎ ಹಾಗೆ ಇಟ್ಕೋಬೇಕು. ಸೊ ಜಸ್ಟ್ ಇಲ್ಲಿ 4 ಮತ್ತು 9 ಹೊರಗೆ ತೆಗೆದಾಗ ಸೊ 2/3 ಇರುತ್ತೆ. ಹೆಂಗೆ ಅಂದರೆ ಇದ್ರ ವರ್ಗಮೂಲ 2 ಇಂಟು 2 4, ಸೊ 3 ಇಂಟು 3 9 ಆಗಿರೋದ್ರಿಂದ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಇಲ್ಲಿ 4 ಇದೆ. ಸೊ ಚೌಕಾವರಣ 2 ಮೈನಸ್ ಪುಷ್ಪಾವರಣ 3 -1 -4. ಸೊ ಇಲ್ಲಿ ಮೇಲ್ಗಡೆ ಒಂದು ಗೆರೆ ಎಳೆದಿದ್ದಾರೆ ಮತ್ತು ಪುಷ್ಪಾವರಣ ಹಾಗೂ ಚೌಕಾವರಣ. ಸೊ ಫ್ರೆಂಡ್ಸ್ ನೋಡಿ, ಇಂತಹ ಪ್ರಶ್ನೆಗಳು ಬಂದಾಗ ಈ ಫಸ್ಟ್ ಆವರಣದಲ್ಲಿರೋದನ್ನ ಬಿಡಿಸ್ಕೋಬೇಕು. ಆವರಣದಲ್ಲಿ ಇರೋದನ್ನ ಬಿಡಿಸೋಕೆ ಅನ್ನೋ ಜೊತೆಗೆ ಸೊ ಮೇಲೆ ಒಂದು ಗೆರೆ ಎಳೆದಿದ್ದಾರೆ. ಸೊ ಇದನ್ನು ಫಸ್ಟ್ ಬಿಡಿಸ್ಬೇಕು ಅಂತ ಅರ್ಥ, ಇದ್ರ ಮೀನಿಂಗು. ಸೊ ಇದನ್ನು ಬಿಡಿಸ್ಬೇಕಂದ್ರೆ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ರಿ. -1 ಮತ್ತು -4 ಇದೆ. -1 ಮತ್ತು -4 ಇದೆ ಅಂದರೆ ಎರಡು ಚಿಹ್ನೆಗಳು ಏನಾಗಿವೆ, ಸೊ ಮೈನಸ್ ಇವೆ. -1 -4. ಸೊ ಹಾಗಾದ್ರೆ ಏನಾಗುತ್ತೆ ಅಂದರೆ -5 ಆಗುತ್ತೆ ಇದ್ರ ಬೆಲೆ. ಅಂದರೆ ಈ ಒಂದು ಟೋಟಲ್ ಬೆಲೆ ಎಷ್ಟಾಗುತ್ತೆ, -5. ಸೊ ನಾನು ಹಂಗೆ ಬರ್ಕೊಂತಿದ್ದೀನಿ 4. ಸೊ 2ಅನ್ನು ಬರ್ಕೊಂಡಾಗ ಸೊ ಉಳಿದಿರೋದಿಲ್ಲಿ -5 ಬರುತ್ತೆ. ಸಾರಿ. ಸೊ ಈಗ 4 ಬರೋದೆ, ಚೌಕಾವರಣ 2 ಬರೋದು, ಮೈನಸ್ ಬರೋದು. ಸೊ ಪುಷ್ಪಾವರಣ ಬರೆದಾಗ ಈ 3ಅನ್ನ ಹಂಗೆ ಬರ್ಕೊಂಡೆ. ಸೊ ಈಗ ಇಲ್ಲಿ -1 -4 ಅಂದರೆ ಎಷ್ಟಾಗುತ್ತೆ ಅಂದರೆ -5 ಆಗುತ್ತೆ. ನೆಕ್ಸ್ಟ್ ಇವಾಗ ನೋಡಿ, ಸೊ ಈಗ ಇಲ್ಲಿ ಪುಷ್ಪಾವರಣದನ್ನು ಬಿಡಿಸ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ 4 ಹಂಗೆ ಇರಲಿ. ಸೊ 4 2 ಮೈನಸ್. ಸೊ ಮೈನಸ್ ಈಗ ನೋಡಿ ಇಲ್ಲಿ ಏನಿಲ್ಲಂದ್ರೆ ಪ್ಲಸ್ ಇರುತ್ತೆ ಇದು. ಸೊ ನೀವು ಇದನ್ನು ಫಸ್ಟ್ ಬಿಡಿಸ್ಬೇಕಾಗತ್ತೆ. ಸೊ -5ರಲ್ಲಿ +3 ಹೋದರೆ ಏನಾಗುತ್ತೆ ಅಂದರೆ -2 ಆಗುತ್ತೆ. -2. ಓಕೆ. ಸೊ ಈಗ 4. ಓಕೆ. ಸೊ ಈಗ ನೋಡಿ 2 ಇಲ್ಲೇನಿಲ್ಲ ಅಂದ್ರೂ ಇಂಟು ಇರುತ್ತೆ. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲೊಂದು ಚೂರು ಸ್ವಲ್ಪ ಕ್ಲಿಯರೆನ್ಸ್ ಆಗಿ ನೋಡ್ಕೊಳ್ರಿ ಇಲ್ಲಿ. ಓಕೆ ಫ್ರೆಂಡ್ಸ್, ಇಲ್ಲಿ ಕ್ಲಿಯರ್ ಆಗಿ ಬಿಡಿಸ್ಬಿಡೋಣ. ಸೊ ಏನೇನಿದೆ ಅಂತಂದರೆ ಬರ್ಕೊಳ್ರಿ ಇದನ್ನ. ಸೊ 4 ಇದೆ. ಸೊ ನೆಕ್ಸ್ಟು 2 -3 ಇಲ್ಲಿ ಪುಷ್ಪಾವರಣ ಇದೆ. ಸೊ -1 -4. ಸೊ ಮೇಲ್ಗಡೆ ಒಂದು ಗೆರೆ ಎಳೆದಿದ್ದಾರೆ. ಸೊ ನೆಕ್ಸ್ಟ್ ಪುಷ್ಪಾವರಣ ಬ್ರಾಕೆಟ್ ಇದೆ. ಸೊ ಈಗ ನೀವು ಏನು ಮಾಡ್ಬೇಕಂದ್ರೆ 4ಅನ್ನು ಹಾಗೆ ಇಟ್ಕೊಳ್ರಿ. ಸೊ 2 ಮೈನಸ್ ಫಸ್ಟ್ ಇಲ್ಲಿ ಏನು ಗೆರೆ ಎಳೆದಿದ್ದಾರೆ ಅದನ್ನು ಬಿಡಿಸ್ಕೋಬೇಕು. ಸೊ ಪುಷ್ಪಾವರಣ 3ಅನ್ನು ಹಾಗೆ ಇಟ್ಕೊಳ್ತೀನಿ. ಗೆರೆ ಇಲ್ಲಿ ನೀವು ನೋಡಿ -1 -4 ಇದೆ. ಸೊ 2 ಒಂದೇ ಚಿಹ್ನೆ ಇದ್ದಾಗ ಕೂಡಿಸ್ಬೇಕಂತ ಹೇಳಿದ್ದೀನಿ, ಮತ್ತು ಅದೇ ಚಿಹ್ನೆಯನ್ನು ಇಡಬೇಕು. ಸೊ -5 ಆಗಿಬಿಡುತ್ತೆ ಈಗ. ಸೊ ನೆಕ್ಸ್ಟ್ ನೋಡಿ 4 2 ಮೈನಸ್. ಇಲ್ಲಿ ನೋಡಿ ಪುಷ್ಪಾವರಣದಲ್ಲಿ ಬಿಡಿಸ್ಬೇಕು. ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಸೊ -5 + 3 ಅಂದರೆ -2 ಆಗುತ್ತೆ. ಸೊ -2 ಪುಷ್ಪಾವರಣ. ಈಗ ನೋಡಿ 4 2 ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ 4 ಇಂಟು 4 16. ಸೊ ಇದಕ್ಕೆ ಆನ್ಸರ್ ಎಷ್ಟಾಗುತ್ತೆ, 16 ಆಗುತ್ತೆ ಆನ್ಸರ್. ಸೊ ಈಗ ನಾವು ಚೆಕ್ ಮಾಡೋಣ. ಸೊ ಎಷ್ಟಿದೆ, 16. ಇದು ಆ್ಯಕ್ಚುಲಿ ಪ್ಲಸ್ ಆಗಬೇಕಿಲ್ಲಿ. ಸೊ ಬೈ ಮಿಸ್ಟೇಕ್ ಆಗಿರ್ಬೋದು ಮೇ ಬಿ ಪ್ರಿಂಟಿಂಗ್. ಸೊ +16 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, 6ರಿಂದ ಪೂರ್ಣವಾಗಿ ಭಾಗಿಸಲ್ಪಡುವ 3 ಅಂಕೆಯ ಒಟ್ಟು ಸಂಖ್ಯೆಗಳು ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಕ್ವಶನ್ ಇದು. 6ರಿಂದ ಭಾಗಾಕಾರ ಆಗಬೇಕು, ಪೂರ್ಣವಾಗಿ ಭಾಗಿಸಲ್ಪಡುವ 3 ಅಂಕೆಯ ಒಟ್ಟು ಸಂಖ್ಯೆ ಎಷ್ಟು ಅಂತ ಕ್ವಶನ್. ಸೊ ಇದನ್ನು ನಾನು ಬಿಡಿಸ್ತೀನಿ.
6ರಿಂದ 3 ಅಂಕೆ ಸಂಖ್ಯೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ಫ್ರೆಂಡ್ಸ್. 3 ಅಂಕೆ ಸಂಖ್ಯೆ ನಿಮ್ಗೆ ಗೊತ್ತಿದೆ. ಸೊ ಸ್ಟಾರ್ಟ್ ಆಗೋದು 100ರಿಂದ. ಸೊ ನೆಕ್ಸ್ಟ್ ಎಂಡ್ ಆಗೋದು ಎಲ್ಲಿಂದ ಅನ್ನೋದು ಗೊತ್ತಿರಬೇಕು. ಎಂಡ್ ಆಗೋದು ಸೊ 999. ಸೊ ಈಗ ಇಲ್ಲಿ ಎಷ್ಟು ಸಂಖ್ಯೆ ಇದಾವೆ 6ರಿಂದ ಭಾಗಾಕಾರ ಆಗುವು ಅನ್ನೋದು ತಿಳಿಬೇಕಾಗಿದೆ. ಸೊ ಇಲ್ಲಿ 6ರಿಂದ ಫಸ್ಟ್ ಸ್ಟಾರ್ಟಿಂಗ್ ಆಗೋದು ಮತ್ತು ಎಂಡ್ ಆಗೋದು ನೀವು ತಿಳ್ಕೊ ಫಸ್ಟ್. ಸೊ ಈಗ ನಾನು ತಿಳಿತಾ ಇದ್ದೀನಿ ಏನು ಮಾಡ್ಬೇಕಂದ್ರೆ, ಈಗ 100 ಹತ್ರ 6ರಿಂದ ಹೋಗಲ್ಲ. ಸೊ 102 ಏನಾರು ಹೋಗುತ್ತಾ ನೋಡ್ಕೊಳ್ರಿ. ಡಿವೈಡ್ ಬೈ 6 ಒಂದ್ಲೆ 6. ಸೊ 6 ಒಂದ್ಲೆ 6, 4 ಉಳಿತಾ 6 7 42, 6 5 30, 6ರಲ್ಲಿ 36, 6 42. ಎಸ್ ಎಕ್ಸಾಕ್ಟ್ಲಿ ಇದು ಹೋಗುತ್ತೆ. ಸೊ ಅಂದರೆ 102ರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್ ಡಾಟ್ 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 102 ಅಂದರೆ ನೆಕ್ಸ್ಟ್ ಸಂಖ್ಯೆ 6 ಸೇರಿಸ್ಬೇಕು. ಸಿಂಪಲ್ 108 ನೆಕ್ಸ್ಟ್ ಸಂಖ್ಯೆ. ಸೊ ನೆಕ್ಸ್ಟ್ ಇದಕ್ಕೆ 6 ಸೇರಿಸ್ಕೊಂತ ಈಗ ಲಾಸ್ಟ್ನೇ ಸಂಖ್ಯೆ ಎಲ್ಲಿ ಇದೆ ಅಂದ್ರೆ ಇದು ಏನಾದರೂ ಹೋಗುತ್ತಾ ನೋಡ್ಬೇಕು. 999. ಸೊ ಡಿವೈಡ್ ಬೈ 6, 6 ಒಂದ್ಲೆ 6. ಸೊ 3 ಉಳಿತು 39 ಆಯಿತು. 6 6ಲೆ 36, 3 ಉಳಿತು 39. ಸೊ ಇದು ಹೋಗಲ್ಲ. ಸೊ ಇದು ಹೋಗ್ತಾ ಇಲ್ಲ ಅಂದರೆ ಇಲ್ಲಿ ನೋಡ್ರಿ ಯಾವ್ದು ಹೋಗುತ್ತೆ ಅನ್ನೋದು ಇಲ್ಲೇ ನೀವು ಚೆಕ್ ಮಾಡ್ಬೋದು. ಸೊ 6 ಒಂದ್ಲೆ 6, 6 ಒಂದ್ಲೆ 6. ಸೊ 3 ಕಳಿಬೇಕು ಇದ್ರಾಗ. 3 ಕಳೆದಾಗ ಯಾಕಂದ್ರೆ 39 ಬಂತಲ್ಲ ಇಲ್ಲಿ ನಿಮಗೆ. ಸೊ 36 ಹೋಗುತ್ತೆ 6ರಿಂದ. ಹಾಗಾಗಿ 3 ತೆಗೀರಿ. ಸೊ 3 ತೆಗೀರಿ ಅಂದರೆ 996 ಹೋಗುತ್ತೆ. ಸೊ 996 ಕೊನೆ ಸಂಖ್ಯೆ. ಅಂದರೆ 3 ಅಂಕೆ ಹೇಳಿದ್ದಾರೆ ಅವರು. ಸೊ ಹಾಗಾದರೆ ಎ ಏನಾಗುತ್ತೆ 102 ಫಸ್ಟ್ನೇದು. ಸೊ ಡಿ ಏನಾಗುತ್ತೆ ಅಂದರೆ 6 ಆಗುತ್ತೆ ಡಿಫ್ರೆನ್ಸ್. ಕೊನೆ ಅಂಕೆ ಎ ಎನ್ ಅಂತ ತಗೋಬೇಕು. ನಮ್ಗೆ ಸಮಾಂತರ ಶ್ರೇಣಿ ಬಗ್ಗೆ ಗೊತ್ತಿರಬೇಕು. ಸಮಾಂತರ ಶ್ರೇಣಿಯ ಎನ್ ಪದ ಕಂಡುಹಿಡಿಯುವ ಸೂತ್ರವನ್ನು ಉಪಯೋಗಿಸಬೇಕು. ಸೊ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರ ಹಾಕಬೇಕಾಗುತ್ತೆ ಇಲ್ಲಿ. ಸೊ ಈಗ ಎನ್ ಸೂತ್ರ ಎಷ್ಟು ಇಲ್ಲಿದೆ 996. ಸೊ ನೆಕ್ಸ್ಟ್ ಎ ಬೆಲೆ ಎಷ್ಟಿದೆ 102 ಪ್ಲಸ್ ಎನ್ ಮೈನಸ್ 1. ಎನ್ ಅಂತಂದರೆ ಸೊ ನಿಮಗೆ ಇಲ್ಲಿ ಕಂಡುಹಿಡಿಬೇಕಾಗಿರೋದು ಎಷ್ಟು ಅಂತ ಅಂದೇಳಿ. ಸೊ ಎನ್ ಮೈನಸ್ 1 ಹಾಗೆ ಇಟ್ಕೊಂತೀವಿ. ಡಿ 6. ಸೊ ಈಗ 996ರಲ್ಲಿ ಸೊ 102 ಕಳೀರಿ. ಸೊ 4 9 894. 894 ಬಾಗಿಲೆ 6 ಮಾಡಬೇಕು. ಸೊ ಈಸ್ ಈಕ್ವಲ್ ಟು ಎನ್ ಮೈನಸ್ 1. ಸೊ 6 ಒಂದ್ಲೆ 6, 6 ಒಂದ್ಲೆ 6 ಆಗುತ್ತೆ. 2 ಉಳಿತು 29, 6 4 24, 5 ಉಳಿತು 6 9 54. ಸೊ ಎನ್ ಮೈನಸ್ 1 ಇಸ್ ಈಕ್ವಲ್ ಟು 149. ಸೊ ಎನ್ ಇಸ್ ಈಕ್ವಲ್ ಟು ಏನಾಗುತ್ತೆ ಈ ಮೈನಸ್ 1 ಈ ಕಡೆ ಬಂದರೆ 150 ಆಗುತ್ತೆ. ಸೊ ಈ ರೀತಿ ಮಾಡಬೇಕು ಫ್ರೆಂಡ್ಸ್. ಸೊ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರ ಇದು ನಿಮಗೆ ತಿಳ್ಕೊಂಡು ಗೊತ್ತಿರಬೇಕು. ಸರ್ ನನಗೀಗ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರ ಗೊತ್ತಿಲ್ಲ, ನನಗೆ ಸಮಾಂತರ ಶ್ರೇಣಿ ಅನ್ನೋದು ಏನಾದರೂ ಗೊತ್ತಿಲ್ಲ ಅಂದರೆ ಏನು ಮಾಡೋದು ಅಂತ ಪ್ರಶ್ನೆ. ಸೊ ಏನು ಮಾಡಬೇಕಂದ್ರೆ ಇದು ಏನು ಗೊತ್ತಿಲ್ಲ ನಿಮಗೆ ಅಂತಂದರೆ ಸೊ ಈ ರೀತಿ ಕೂಡ ಮಾಡಬಹುದು. ಯಾವ ರೀತಿ ಅಂತ ಹೇಳ್ತಾರೆ ಈಗ ಫ್ರೆಂಡ್ಸ್. ನೀವು ಸೂತ್ರ ಗೊತ್ತಿಲ್ಲ, ಸಮಾಂತರ ಶ್ರೇಣಿ ಬಗ್ಗೆ ಏನು ನಮಗೆ ಮಾಹಿತಿ ಇಲ್ಲ ಅಂದಾಗ ಸೊ ನಿಮಗೆ ಫಸ್ಟ್ ಆಫ್ ಆಲ್ ಗೊತ್ತಿರಬೇಕಾಗಿದ್ದು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಎಲ್ಲಿಗೆ ಮುಗಿಯುತ್ತೆ ಅನ್ನೋದು ನೀವು ತಿಳ್ಕೊಂಡ್ರಿ. ಸೊ 3 ಅಂಕೆ ಸಂಖ್ಯೆ ಯಾವುದು ಅಂತ. ಸೊ ಈಗ ನಾನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಹೇಳ್ತೀನಿ. ಫಸ್ಟ್ ಏನು ಮಾಡಬೇಕಂದ್ರೆ 102 ಸ್ಟಾರ್ಟ್ ಆಗುತ್ತೆ 996 ಆಗುತ್ತೆ. ಸೊ ಫಸ್ಟ್ 996ರಲ್ಲಿ 102 ಕಳಿ. ಇದು ಒಂದನೇ ಸ್ಟೆಪ್. 996ರಲ್ಲಿ 102 ಕಳಿಬೇಕು. ಸೊ ಎಷ್ಟಾಗುತ್ತೆ 4 90 894 ಬಂತು. 894 ಅಂದರೆ ಯಾವ ಅಂಕೆಯಿಂದ ಅಂತ ಹೇಳಿದ್ರೆ 6ರಿಂದ ಭಾಗಿಸೋದು ಅಂತ ಹೇಳಿದ್ರೆ 6ರಿಂದ ಭಾಗಿಸ್ರಿ. 6 ಒಂದ್ಲೆ 6. ಸೊ 2 29, 6 4 24. ಸಾರಿ 6 4 ಎಷ್ಟಾಗುತ್ತೆ 24 ಆಗುತ್ತೆ. 6 ಒಂದ್ಲೆ 6, 2 6 4 24. ಎಷ್ಟು 5 6 9 54. ಸೊ ಎಷ್ಟು ಬಂತು 149 ಬಂತು ಫ್ರೆಂಡ್ಸ್. ಸೊ 149ಗೆ 1 ಸೇರಿಸ್ಬೇಕು. ಎಷ್ಟಾಗುತ್ತೆ 150. ಇದು ಆನ್ಸರ್. ಅಂದರೆ ನಾನು ಏನು ಮಾಡಿದ್ದೀನಿ 996ರಲ್ಲಿ 102 ಕಳೆದೆ, ಭಾಗಿಸಿದೆ, ಕೂಡಿಸಿದೆ. ಕಳಿ ಭಾಗಿಸು ಕೂಡ್ಸು ಎಷ್ಟಂದರೆ ಕಳೆದು ಬಂದಿರೋದನ್ನು ಎಷ್ಟರಿಂದ ಭಾಗಿಸ್ಬೇಕು, ಇಲ್ಲಿ 6ರಿಂದ ಭಾಗಿಸ್ಬೇಕು, ಇಲ್ಲಿ 1 ಲಾಸ್ಟ್ ಕೂಡಿಸ್ಬೇಕು ಅಷ್ಟೇ. ಸೊ ಎಷ್ಟಾಗುತ್ತೆ 150. ಸೊ ಆನ್ಸರ್ ಇದೆಯಲ್ಲೋ ನಾವು ಚೆಕ್ ಮಾಡೋಣ. ಎಸ್ ಇದೆ ಒಂದೇ ನೋಡ್ರಿ 149 ಇದೆ. ನೀವೇನಾರು ಅವಸರದಲ್ಲಿ 149 ಹಾಕೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ನಾವು
ನೋಡಬೇಕು. ನೆಕ್ಸ್ಟ್ ನೋಡಿ ಗೆಳೆಯಂದ್ರೆ, ಗೂಡ್ಸ್ ರೈಲೊಂದು 72 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಚಲಿಸುತ್ತಾ 250 ಮೀಟರ್ ಉದ್ದದ ನಿಲ್ದಾಣವನ್ನು 26 ಸೆಕೆಂಡ್ಗಳಲ್ಲಿ ದಾಟುತ್ತದೆ. ಗೂಡ್ಸ್ ರೈಲಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ಕ್ವಶನ್. ಗೂಡ್ಸ್ ರೈಲ್ ಒಂದು 72 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತೆ. 250 ಮೀಟರ್ ಉದ್ದದ ನಿಲ್ದಾಣವನ್ನು 26 ಸೆಕೆಂಡ್ಗಳಲ್ಲಿ ದಾಟುತ್ತದೆ. ಗೂಡ್ಸ್ ರೈಲಿನ ಉದ್ದ ಎಷ್ಟು ಅಂತ ಕ್ವಶನ್ನ ಕೇಳಿದ್ದಾರೆ. ಫ್ರೆಂಡ್ಸ್, ಈಗ ನಾನು ಈ ಕ್ವಶನ್ನ ಇನ್ ಡೀಟೇಲ್ ಆಗಿ ಬಿಡಿಸೋಣ. ಸೊ ಕ್ವಶನ್ ಅರ್ಥ ಮಾಡ್ಕೊಂಡಿದ್ದೀರಿ. ಈಗ ನೋಡಿ ಏನು ಕ್ವಶನ್ ಇದೆ ಅಂತಂದ್ರೆ, ಒಂದು ಗೂಡ್ಸ್ ರೈಲ್ 72 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಚಲಿಸುತ್ತೆ. ಸೊ ಅಂದ್ರೆ 72 ಕಿಲೋಮೀಟರ್ ಪರ್ ಅವರ್ ಅಂತ ಅರ್ಥ. ಸೊ 72 ಕಿಲೋಮೀಟರ್ ಪರ್ ಅವರ್. ಸೊ 1 ಅವರ್ಗೆ ಹೋಗುತ್ತೆ ಅಥವಾ 1 ಗಂಟೆ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಏನು ಹೇಳಿದ್ದಾರೆ ಅಂದ್ರೆ, ಅಲ್ಲಿ ಒಂದು ನಿಲ್ದಾಣ ಇದೆ. ಸೊ ನಿಲ್ದಾಣ ಎಷ್ಟಿದೆ? ಉದ್ದದ ನಿಲ್ದಾಣ ಅಂದ್ರೆ 250 ಮೀಟರ್ ಉದ್ದ ನಿಲ್ದಾಣ ಅಂದ್ರೆ ರೈಲ್ವೆ ಸ್ಟೇಷನ್ ಇದೆ ಇಷ್ಟು. ಸೊ ಈ ನಿಲ್ದಾಣವನ್ನು ಇಲ್ಲಿಗೆ ಎಂಟ್ರಿ ಆಗಿ, ಟ್ರೈನ್ ಇಲ್ಲಿಗೆ ಎಂಟ್ರಿ ಆಗುತ್ತೆ ಈಗ. ಸೊ ಎಂಟ್ರಿ ಆಗಿ ಈ ನಿಲ್ದಾಣವನ್ನು ಎಕ್ಸಿಟ್ ಆಗಕ್ಕೆ ಅಂದ್ರೆ ಹೊರಗೆ ಹೋಗಕ್ಕೆ ಸೊ 26 ಸೆಕೆಂಡ್ ಅಂತ ತಗೊಳುತ್ತೆ ಟೈಮ್. ಅಂದ್ರೆ ಅರ್ಥ 250 ಮೀಟರ್ನ 26 ಸೆಕೆಂಡಿಗೆ ಕ್ರಾಸ್ ಮಾಡುತ್ತೆ ಅಂತ ಅರ್ಥ. ಸೊ ಈಗ ನಮ್ಗೇನು ಕ್ವಶನ್ ಕೇಳಿದ್ದಾರೆ ಅಂದ್ರೆ, ಗೂಡ್ಸ್ ರೈಲ್ನ ಉದ್ದ ಕೇಳಿದ್ದಾರೆ. ಸೊ ಇಲ್ಲಿ ರೈಲ್ ಇದೆ ಅನ್ಕೊಂಡ್ರೆ, ಸೊ ಈ ರೈಲ್ನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಸೊ ಎಂಟ್ರಿ ಆಗಿ ಎಕ್ಸಿಟ್ ಆಗಬೇಕಾದಾಗ ಸೊ ಇಲ್ಲಿ ರೈಲ್ ಎಂಟ್ರೆನ್ಸ್ ಅರ್ಥ ಮಾಡ್ಕೊಂಡ್ರೆ. ಸೊ ಇದು ಹೋಗ್ತಾ ಇರೋ ಸ್ಪೀಡ್ ಎಷ್ಟು ಅಂದ್ರೆ 22 ಕಿಲೋಮೀಟರ್ ಪರ್ ಸ್ಪೀಡ್ ಕೂಡ ಕೊಟ್ಟಿದ್ದಾರೆ. ಸೊ 1 ಅವರ್ಗೆ. ಸೊ ಇಲ್ಲಿ ಸೆಕೆಂಡ್ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಮೀಟರ್ ಇದೆ. ಸೊ ಇಲ್ಲಿ ಕಿಲೋಮೀಟರ್ ಇದೆ, ಅವರ್ ಇದೆ. ಸೊ ನಾವು ಏನ್ ಮಾಡ್ಬೇಕಂದ್ರೆ, ಈ ಒಂದು ಕಿಲೋಮೀಟರ್ ಪರ್ ಅವರ್ ಅನ್ನ ಅಥವಾ ಗಂಟೆಯನ್ನ ನಾವು ಮೀಟರ್ ಮತ್ತು ಸೆಕೆಂಡಿಗೆ ಬದಲಾಯಿಸಬೇಕು. ಅವಾಗ ಮಾತ್ರ ನಿಮ್ಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಸೊ ನೀವು ಡೈರೆಕ್ಟ್ ಮಾಡಕ್ ಹೋದ್ರೆ ಬರಲ್ಲ. ಸೊ ನಾನು ಈಗ 1 ಸೆಕೆಂಡಿಗೆ ಎಷ್ಟು ಹೋಗುತ್ತೆ ಟ್ರೈನ್ ಅನ್ನೋದು ನೋಡ್ಕೋಬೇಕು. ಆಮೇಲೆ 26 ಸೆಕೆಂಡಿಗೆ ಎಷ್ಟು ಹೋಗುತ್ತೆ ಅಂತ ನೋಡಿದಾಗ ನಮಗೆ ರೈಲ್ನ ಉದ್ದ ಗೊತ್ತಾಗುತ್ತೆ. ಸೊ 72 ಕಿಲೋಮೀಟರ್ ಅಂತಂದ್ರೆ 70 ಮೀಟರ್ಗೆ ಕನ್ವರ್ಟ್ ಮಾಡಿದಾಗ 72,000 ಮೀಟರ್ ಆಗುತ್ತೆ. ಸೊ ಡಿವೈಡ್ ಬೈ 1 ಅವರ್ ಅಂದ್ರೆ ಇಷ್ಟು ಇದನ್ನು ಸೆಕೆಂಡಿಗೆ ಕನ್ವರ್ಟ್ ಮಾಡಿದಾಗ 3600 ಸೆಕೆಂಡ್ ಆಗುತ್ತೆ. ಯಾಕಂದ್ರೆ 60 × 60 ಇದು ಇಂಟು 1000 ಮಾಡಬೇಕು. 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 1000 ಮೀಟರ್. ಸೊ ಈಗ ಈ 2 ಹೋಗುತ್ತೆ. ನೆಕ್ಸ್ಟ್ ಸೊ 36 ಒಂದ್ಲೆ 36 ಎರಡ್ಲೆ ಸೊ 20 ಉಳಿತೆ. ಅಂದ್ರೆ 20 ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಟ್ರೈನ್ ಹೆಂಗ್ ಹೋಗ್ತಾ ಇದೆ ಅಂದ್ರೆ 1 ಸೆಕೆಂಡಿಗೆ 20 ಮೀಟರ್ ಸ್ಪೀಡ್ನಲ್ಲಿ ಹೊಂಟಿದೆ. ಸೊ ಈಗ 26 ಸೆಕೆಂಡ್ ಅಂತ ಹೇಳಿದ್ದಾರೆ. ಸೊ 26 ಸೆಕೆಂಡಿಗೆ ಏನಾಗುತ್ತೆ ಅಂತಂದ್ರೆ, ಸೊ ಇಂಟು 20 ಸೆಕೆಂಡ್ ಮಾಡಿ ಅಂದ್ರೆ 20 ಮೀಟರ್ ಮಾಡಿ. ಸೊ ಮೀಟರ್ ಪರ್ ಸೆಕೆಂಡ್ ಹೋಗ್ತಾ ಇದೆಯಲ್ಲ, 1 ಸೆಕೆಂಡಿಗೆ 20 ಮೀಟರ್. ಹಾಗಾದ್ರೆ 26 ಸೆಕೆಂಡಿಗೆ ಎಷ್ಟಾಗುತ್ತೆ ಅಂದ್ರೆ, ಸೊ 520 ಮೀಟರ್ ಆಗುತ್ತೆ ಇದನ್ನ ಇಂಟು ಮಾಡಿದಾಗ. ಸೊ 520 ಮೀಟರ್ ಇದೆ. 20 ಮೀಟರ್ ಏನಾಗುತ್ತೆ, ರೈಲ್ ಹೋಗುತ್ತೆ ಎಷ್ಟು ಸೆಕೆಂಡಲ್ಲಿ? 26 ಸೆಕೆಂಡಲ್ಲಿ. ಆದರೆ ರೈಲ್ ನಿಲ್ದಾಣ ಇರೋದೇ 250. ಸೊ ಹಾಗಾದ್ರೆ ಟ್ರೈನ್ ಎಷ್ಟು ಉದ್ದ ಐತೆ ಅನ್ನೋದು ನೀವು ನೋಡ್ಕೋಬೇಕು. ಸೊ ಟ್ರೈನ್ ಇದ್ರಾಗ ಮೈನಸ್ ಮಾಡೋಕ್ಕಾಗುತ್ತೆ. 250 ಮೈನಸ್ ಮಾಡಿದಾಗ ಸೊ 270 ಬರುತ್ತೆ. ಸೊ ಯುವರ್ ಆನ್ಸರ್. ಅರ್ಥ ಆಯ್ತಾ? ಇಲ್ಲಾಂದ್ರೆ ಇದು 270, ಈ ಕಡೆ 270 ಮೀಟರ್ ಇರುತ್ತೆ, ಪ್ಲಸ್ ಇದು 250 ಇರುತ್ತೆ. ಟೋಟಲ್ ಇರೋದು ಈಗ ಟೋಟಲ್ ಎಷ್ಟು? 520. ಅಂದ್ರೆ ಇಲ್ಲಿಂದ ಎಂಟ್ರಿ ಆದ ತಕ್ಷಣ ಇದು ಹೊರಗಡೆ ಹೋಗೋಕೆ ಸೊ 26 ಸೆಕೆಂಡ್ ಬೇಕಾಗುತ್ತೆ. ಈ ರೀತಿ ನಾವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಕ್ವಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಗೆಳೆಯರೆ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಈಜಿ ಇದೆ. 5 ಮೈಲು ಮತ್ತು 7 ಕಿಲೋಮೀಟರ್ಗಳ ನಡುವಿನ ವ್ಯತ್ಯಾಸ. ಸೊ ಇಂಥ ಕ್ವಶನ್ ಎಲ್ಲ ಈಗಿನ ಎಕ್ಸಾಮ್ಗಳಲ್ಲಿ ಕೇಳಲ್ಲ. ಆದರೆ ಸೊ ನಮಗೆ ಇದು ಗೊತ್ತಿರಬೇಕು 1 ಮೈಲು ಅಂದರೆ ಎಷ್ಟು ಅಂತ. ಸೊ 1 ಮೈಲ್ ಅಂದರೆ 1.6 ಕಿಲೋಮೀಟರ್ ಇರುತ್ತೆ. ಸೊ ನಾವು ಹಳೆ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು, ನಾನು 3 ಮೈಲ್ ಹೋಗಿದ್ದೆ, ನಡ್ಕೊಂತ ಹೋಗಿದ್ದೆ, 4 ಮೈಲ್ ಹೋಗಿದ್ದೆ ಅಂತ. ಸೊ ಇಲ್ಲಿ ನಿಮಗೆ 5 ಮೈಲ್ ಕೊಟ್ಟಿದ್ದಾರೆ ಮತ್ತು 7 ಕಿಲೋಮೀಟರ್ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಸೊ ಸಿಂಪಲ್ ಇದೆ, ನಾವು ಜಾಸ್ತಿ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ 1 ಮೈಲ್ ಅಂದರೆ 1.6. ಸೊ ಇಲ್ಲಿ 5 ಮೈಲ್ ಅಂತ ಹೇಳಿದ್ದಾರೆ. ಸೊ 1.6 ಇಂಟು 5 ಮಾಡಬೇಕು. ಸೊ ಇವಾಗ ಎಷ್ಟಾಗುತ್ತೆ, ಈ ಪಾಯಿಂಟನ್ನು ಇಡಲಿ. ಸೊ 5 6 30. ಸೊ 3 5 1 5 ಸೊ 8 ಆಗುತ್ತೆ. ಸೊ ಅಂದರೆ 8 ಕಿಲೋಮೀಟರ್ ಆಗುತ್ತೆ.
ಸೊ 5 ಮೈಲ್ ಅಂದರೆ 8 ಕಿಲೋಮೀಟರ್, 7 ಕಿಲೋಮೀಟರ್ ನಡುವೆ ವ್ಯತ್ಯಾಸ ಅಂತ ಹೇಳಿದರೆ 8 - 7 1 ಕಿಲೋಮೀಟರ್. ಸೊ ನೋಡ್ರಿ ವಿತಿನ್ 20 ಸೆಕೆಂಡ್ಸನ್ನು ಕೂಡ ಆಗಿಲ್ಲ. ಸೊ ಇಂಥ ಕ್ವಶನ್ಸ್ನ ನಾವು ಯಾವುದೇ ಕಾರಣಕ್ಕೆ ಬಿಡಬಾರ್ದು. ನೆಕ್ಸ್ಟ್ ಕ್ವಶನ್ ನೋಡಿ, ಒಬ್ಬನ ಬಳಿ 1 ರೂಪಾಯಿ, 5 ರೂಪಾಯಿ ಮತ್ತು 10 ರೂಪಾಯಿ ಬಗೆಯ ನೋಟುಗಳನ್ನು ಒಳಗೊಂಡಂತೆ 480 ರೂಪಾಯಿ ಇದೆ. ಅವನ ಬಳಿ ಇರುವ ಪ್ರತಿ ಬಗೆಯ ನೋಟುಗಳ ಸಂಖ್ಯೆ ಸಮವಾಗಿದ್ದರೆ ಅವನ ಬಳಿ ಇರುವ ಒಟ್ಟು ನೋಟುಗಳ ಸಂಖ್ಯೆ ಎಷ್ಟು ಅಂತ ಹೇಳಿದರೆ, ಸೊ ವೆರಿ ಸಿಂಪಲ್ ಕ್ವಶನ್, ಈಸಿ. 1 ರೂಪಾಯಿದ್ದು ಇದೆ, 50 ರೂಪಾಯಿ, 5 ರೂಪಾಯಿದಿದೆ ಮತ್ತು 10 ರೂಪಾಯಿದಿದೆ. ಇವುಗಳನ್ನೆಲ್ಲ ಸೇರಿಸಿ 480 ರೂಪಾಯಿ ಆಯಿತು. 480 ಆಗಿದೆ ಅಂದರೆ ಅರ್ಥ ಪ್ರತಿ ನೋಟುಗಳು ಈಕ್ವಲ್ ಭಾಗದಲ್ಲಿದೆ. ಸೊ ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವನ ಬಳಿ ಇರುವ ಒಟ್ಟು ನೋಟುಗಳ ಸಂಖ್ಯೆ ಎಷ್ಟು ಅಂತ. ಸಿಂಪಲ್ ನೀವೇ ಮಾಡಬೇಕಂದ್ರೆ ಇವನ್ 3 ಸೇರಿಸ್ಬೇಕು. ಸೊ 1 + 5 + 10 ಎಷ್ಟಾಗುತ್ತೆ? 1 + 5 + 10 10 15 16 ಆಗುತ್ತೆ. ಸೊ 16, ಸೊ ಇಂಟು ಎಕ್ಸ್, ಇದನ್ನು ನಾವು ಪ್ರತಿ ಟೈಮ್ ಎಕ್ಸ್ 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 ಅಂತ ತಗೊಂಡಾಗ ಸೊ ಇಲ್ಲಿ 16x ಆಗುತ್ತೆ. ಸೊ 480. ಸೊ ಎಷ್ಟು ಸಂಖ್ಯೆಗಳು? 16 ಅಂದರೆ 16 3 48. ಸೊ ಎಷ್ಟು ಇವೆ ಅಂದರೆ 30 ಇವೆ. ಅವನು ಒಟ್ಟು ಎಷ್ಟು? 30. ತಪ್ಪಿದು ಹಂಗಾದ್ರೆ. ಯಾಕೆ ಅಂತ ನೀವು ನೋಡ್ರಿ, ಸೊ ಎಕ್ಸ್ನ ಬೆಲೆ 30 ಬಂತು. ನೀವೇನಾದರೂ ಡೈರೆಕ್ಟಾಗಿ 30 ಅಂತ ಹಾಕಿದರೆ ರಾಂಗ್ ಆಗುತ್ತೆ. ಅವನ ಬಳಿ ಇರುವ ಒಟ್ಟು ನೋಟುಗಳ ಸಂಖ್ಯೆ ಕೇಳಿದ್ದಾರೆ. ಸೊ 30 1 ರೂಪಾಯಿದು ಇದ್ದಾವೆ, 30 5 ರೂಪಾಯಿದು ಇದ್ದಾವೆ, 30 10 ರೂಪಾಯಿದು ಇದ್ದಾವೆ. ಹಾಗಾದರೆ ಎಷ್ಟು ಆನ್ಸರ್ ಅಂದರೆ 90. ಓಕೆ, ಸೊ ಬೇರೆ ಬೇರೆ ನೋಟ್ 30 30 ಇದ್ದಾವೆ. ಅವನು ಒಟ್ಟು ಅಂತ ಕೇಳಿದ್ದಾರೆ ಇಲ್ಲಿ. ಒಟ್ಟು ಅಂತ ಕೇಳಿದರೆ ನೋಟುಗಳ ಸಂಖ್ಯೆ 90 ಆಗ್ತವೆ. ಯಾಕಂದರೆ 30 + 30 + 30. ಸೊ ನೀವು ಬೇಕಾದ್ರೆ ಚೆಕ್ ಮಾಡಿ. 1 ರೂಪಾಯಿದು 30 ಇದ್ರೆ ಎಷ್ಟಾಗುತ್ತೆ? 30 ರೂಪಾಯಿ ಆಗುತ್ತಾ? 5 ರೂಪಾಯಿದು 30 ಇದ್ರೆ 5 3 15. ಸೊ 150 ರೂಪಾಯಿ ಆಯ್ತಾ? ಸೊ ನೆಕ್ಸ್ಟ್ 10 ರೂಪಾಯಿದು 300 ರೂಪಾಯಿ ಆಗುತ್ತೆ. ಸೊ ಇವನ್ನೆಲ್ಲ ಸೇರಿಸಿದಾಗ 480 ರೂಪಾಯಿ ಆಯಿತು. ಈ ರೀತಿ ಕ್ವಶನ್ನ ನಾವು ಬಿಡಿಸ್ಬೇಕು. ನೆಕ್ಸ್ಟ್ ನೋಡಿ, ಇದು ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ವಶನ್. ಎಕ್ಸ್, 1/x ಸರಾಸರಿ m ಆಗಿದೆ. ಹಾಗಾದರೆ x³ + 1/x³ ಸರಾಸರಿ ಎಷ್ಟು ಅಂತ ನೀವು ನೋಡಬೇಕಾಗಿದೆ. ಸೊ ಕ್ವಶನ್ನ ನಾವು ಬಿಡಿಸೋಣ. ಇದನ್ನ ನೋಡಿ ಫ್ರೆಂಡ್ಸ್, ಎಕ್ಸ್ 1/x ಸರಾಸರಿ ಅಂತ. ಸೊ ಸರಾಸರಿ ಅಂದರೆ ಇವನ್ನೆರಡು ಸೇರಿಸಿ /2 ಮಾಡಬೇಕು. ಸೊ ಎಷ್ಟದಾವೆ ಸೇರಿಸಿ ಅವ್ನು /2 ಮಾಡೋದ್ರಿಂದ, ಸೊ ಇವ್ನು ಸೇರಿಸಿದಾಗ ನನಗೆ ಏನಾಗುತ್ತೆ? ಎಕ್ಸ್ + 1/x. ಇವಾಗ ಏನಾಗುತ್ತೆ? LCM x ಆಗುತ್ತೆ. ಸೊ ಇಲ್ಲಿ x² + 1. ಓಕೆ, ಸೊ x² + 1 ಡಿವೈಡೆಡ್ ಬೈ ಇಲ್ಲಿ ಡಿವೈಡೆಡ್ ಬೈ ಎಕ್ಸ್. ಓಕೆ, ಸೊ ಹೋಲ್ ಡಿವೈಡೆಡ್ ಬೈ 2 ಅಂದರೆ ಅರ್ಥ x² + 1 ಡಿವೈಡ್ ಬೈ 2x. ಸರಾಸರಿ ಏನು ಹೇಳಿದ್ದಾರೆ? m ಅಂತ ಹೇಳಿದ್ದಾರೆ. ಸೊ ಈಗ ಏನಾಗುತ್ತೆ? ಸೊ x² + 1 ಡಿವೈಡ್ ಬೈ x = 2m ಅಂತ ತಿಳ್ಕೋಬೇಕಾಗುತ್ತೆ. ಸೊ ನಮ್ಗೆ ಏನು ಹೇಳಿದ್ದಾರೆ ಅವರು? 1/x³ ಮತ್ತು x³ + 1/x³ ಒಂದು ಸರಾಸರಿ ಎಷ್ಟು ಅಂತ ಹೇಳಿದ್ದಾರೆ. ಸೊ ಈ ಪಾಯಿಂಟ್ ನೆನಪಿರ್ಬೇಕು ನಿಮಗೆ. x² + 1 ಡಿವೈಡ್ ಬೈ x². x ನೆಕ್ಸ್ಟ್ ಟೈಮ್ ಮಾಡ್ಬೇಕು. ಈಗ ನಾವು ಬರ್ಕೊಂಡ್ಬಿಟ್ಟಿಬೇಕಾಗಿ. ನೆಕ್ಸ್ಟ್ x³ ಮತ್ತು 1/x³ ಸರಾಸರಿ ಕೇಳಿದ್ದಾರೆ ಅವರು. ಏನು ಮಾಡ್ಬೇಕಂತಂದ್ರೆ, ನಾನು ಸೂತ್ರವನ್ನು ಸ್ವಲ್ಪ ಬೇರೆ ಸೂತ್ರ ಅಂದರೆ a+b² ಸೂತ್ರವನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ x + 1/x ಹೋಲ್³ ಈಕ್ವಲ್ ಟು ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ a+b² ಸೂತ್ರ ಗೊತ್ತಿರಬೇಕು. ಸೊ a+b² ಅಂದರೆ a³ + b³. ಓಕೆ, ಪ್ಲಸ್ 3a ಇಂಟು b, a + b ಅಂತ ಬರುತ್ತೆ. a + b.
ಸೊ ಈಗ ಎ ಕ್ಯೂಬ್ ಅಂದರೆ ಎಕ್ಸ್ ಕ್ಯೂಬು, ಓಕೆ, ಪ್ಲಸ್ ಬಿ ಕ್ಯೂಬ್ ಅಂದರೆ 1/x ಕ್ಯೂಬು, ಪ್ಲಸ್ 3ab. 3ab ಅಂದಾಗ ಸೊ 3 ಇಂಟು 1/x ಇಂಟು ಎಕ್ಸ್, ಓಕೆ, ಇದು ಕ್ಯಾನ್ಸಲ್ ಆಗಿಬಿಡುತ್ತೆ. ಪ್ಲಸ್ ಸಾರಿ ಇಂಟು ಎ ಪ್ಲಸ್ ಬಿ ಅಂದರೆ ಎ ಪ್ಲಸ್ ಬಿ ಮೀನ್ಸ್ ಎಕ್ಸ್ ಪ್ಲಸ್ 1/x, ಓಕೆನಾ, ಎಕ್ಸ್ ಪ್ಲಸ್ 1/x. ಸೊ ಈಗ ಇಲ್ಲಿ ಎಕ್ಸ್ ಪ್ಲಸ್ 1/x ಓನ್ ಕ್ಯೂಬ್ ಈಕ್ವಲ್ ಟು ಈಗ ಎಕ್ಸ್ ಕ್ಯೂಬ್. ಸೊ ಎಕ್ಸ್ ಕ್ಯೂಬ್ ಪ್ಲಸ್ 1/x ಕ್ಯೂಬ್ ಅನ್ನ ಹಾಗೆ ಇಟ್ಕೊಳ್ರಿ, ಪ್ಲಸ್ ಇಲ್ಲಿ 3 ಇರುತ್ತೆ, 3 ಉಳಿದಿದ್ದು ಇಲ್ಲಿ ಏನಿರುತ್ತೆ ಎಕ್ಸ್ ಪ್ಲಸ್ 1/x ಉಳಿದಿದೆ. ಸೊ ಈಗ ನಿಮಗೆ ಅರ್ಥ ಮಾಡ್ಕೊಳ್ರಿ, ಎಕ್ಸ್ ಪ್ಲಸ್ 1/x, ಓಕೆ, ಎಕ್ಸ್ ಪ್ಲಸ್ 1/x ಅಂದರೆ ಏನಿಲ್ಲಿ ನೀವು ಏನು ತುಂಬೋದು? ಸೊ ನಿಮಗೆ ಇಲ್ಲಿ ಎಕ್ಸ್ ಪ್ಲಸ್ 1/x ಅಂತ ನಾವು ಮಾಡಿದಾಗ ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಎಕ್ಸ್, ಸೊ 2m ಅಂತ ತುಂಬೋದು ಈ ಜಾಗದಲ್ಲಿ. ಸೊ 2m ಹೋಲ್ ಕ್ಯೂಬ್, ಓಕೆ. ಸೊ ಇದು ಸರಾಸರಿ ಆಗುತ್ತೆ. ಸೊ ಇಲ್ಲಿ ನೋಡಿ ಎಕ್ಸ್ ಕ್ಯೂಬ್ ಹಾಗೆ ಇಟ್ಕೊಳ್ರಿ, ಪ್ಲಸ್ 1/x ಕ್ಯೂಬ್ ಪ್ಲಸ್ ಎಕ್ಸ್ ಪ್ಲಸ್ 1/x ಅಂತಂದ್ರೆ ನೀವು ಎಲ್ಲಿ ಏನು ಮಾಡ್ಬೋದು 2m ಅಂತ ತುಂಬೋದು, ಓಕೆ. ಸೊ ಈಗ 2m ಕ್ಯೂಬ್ ಅಂತಂದ್ರೆ 8 m ಕ್ಯೂಬ್ ಆಗುತ್ತೆ, ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 1/x ಕ್ಯೂಬ್ ಪ್ಲಸ್ 6m ಆಗುತ್ತೆ. ಸೊ ಸರಾಸರಿ ಅಂತ ತಗೊಂಡಾಗ ಇದ್ರ ಸರಾಸರಿ ಏನಾಗುತ್ತೆ ನೋಡಿ, ಸೊ ಡಿವೈಡೆಡ್ ಬೈ ಪ್ಲಸ್ 2 ಅಂತ ತಗೊಂತೀನಿ. ಇದನ್ನ ಹಾಗೆ ಬಿಟ್ಕೊಂಡು ಈ ಕಡೆ 2 ತಗೋಬೇಕಾಗುತ್ತೆ, ಅದೇ ಸರಾಸರಿ. ಸೊ ಈಗ ಇಲ್ಲಿ ಏನು ಮಾಡ್ರಿ, ಈಗ ಮೈನಸ್ ಈ ಕಡೆ ತಗೊಳ್ರಿ. ಸೊ 8m ಕ್ಯೂಬ್ ಉಳಿದಿರೋದು ಏನಿಲ್ಲಿ ಸೊ 8m ಕ್ಯೂಬ್ ಮೈನಸ್ ಇದು 6m, ಓಕೆ, ಟು ಇಲ್ಲಿ ನಾನು ಏನು ಹೇಳಿದೆ, ಈಗ ಸರಾಸರಿ ಫೈಂಡ್ ಔಟ್ ಮಾಡಬೇಕಾದಾಗ ಎಕ್ಸ್ ಕ್ಯೂಬ್ ಪ್ಲಸ್ 1/x ಕ್ಯೂಬ್ ಇಲ್ಲಿ ಡಿವೈಡ್ ಬೈ 2 ಇದ್ರೆ ಈ ಕಡೆ ಬಂದರೆ ಸೊ ಪ್ಲಸ್ ಇದು ಆಗುತ್ತೆ, ಏನಾಗುತ್ತೆ ಇಂಟು 2 ಆಗುತ್ತೆ. ಸೊ ಇಂಟು 2 ಆ ಸರಾಸರಿ ಅಂದರೆ ಇದೆ, ಇಂಟು 2 ಅವಶ್ಯಕತೆ ಇಲ್ಲ, ಓಕೆ. ಸೊ ಡಿವೈಡೆಡ್ ಬೈ 2 ಮಾಡ್ತೀರಾ. ಈಗ ಇಲ್ಲಿ ಕಾಮನ್ 2 ತೆಗಿಬೇಕು, ಅವಾಗ 2 ಕ್ಯಾನ್ಸಲ್ ಆಗುತ್ತೆ. ಸೊ ಕಾಮನ್ 2 ತಗೊಂಡಾಗ 4m ಅನ್ನ ಹೊರಗೆ ತೆಗಿರಿ. 4m ಹೊರಗೆ ತೆಗೆದಾಗ ಇಲ್ಲಿ ಏನಿರುತ್ತೆ, ಸಾರಿ 2 ತೆಗಿರಿ, 2m ಅನ್ನ ಹೊರಗೆ ತೆಗೆದಾಗ 4m ಸ್ಕ್ವೇರ್ ಮೈನಸ್ 3 ಉಳಿತೈತಿ. ಇದು ಆನ್ಸರ್ ಆಗುತ್ತೆ. ಸ್ವಲ್ಪ ಲಾಂಗ್ ಇದೆ ಕ್ವಶನ್, ಸೊ ನೀವು ಅರ್ಥ ಮಾಡ್ಕೋಬೇಕು. ಇಂಥ ಕ್ವಶನ್ಗಳನ್ನ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಜಾಸ್ತಿ ಸೊ ಇತರೆ ಕ್ವಶನ್ಗಳನ್ನು ಬಿಡಿಸ್ಬೇಕು, ಇದನ್ನು ಲಾಸ್ಟ್ಗೆ ಇಟ್ಕೋಬೇಕಾಗತ್ತೆ ನೀವು. ಸೊ ನೋಡಿ 2m ಇಂಟು 4m ಸ್ಕ್ವೇರ್ ಮೈನಸ್ 3. ಸೊ ಇಲ್ಲಿ 2 ಈ ಕಡೆ ಇರುತ್ತಲ್ಲ, ಸೊ 2 ಏನಾಗುತ್ತೆ, ಈ 2 ಇಲ್ಲಿ ಕ್ಯಾನ್ಸಲ್ ಆಗೋ ಚಾನ್ಸ್ ಇರುತ್ತೆ. m ಇಂಟು 4m ಸ್ಕ್ವೇರ್ ಮೈನಸ್ 3 ಇಸ್ ದ ಆನ್ಸರ್. ಯಾಕಂದರೆ ಈ 2 ಇಲ್ಲಿ ನಾನು ಸರಾಸರಿ ತಗೊಂಡಿನಿ, ಸೊ ಹಾಗಾದರೆ 2 ಗೆಟ್ ಕ್ಯಾನ್ಸಲ್. ದೇರ್ ಫಾರ್ ಆನ್ಸರ್ ಈಸ್ ಸೊ ದಿಸ್ ಈಸ್ ಲಾಂಗ್ ಪ್ರೊಸೀಜರ್. ಕೆಲವೊಂದು ಕ್ವಶನ್ ನೀವು ಈ ತರ ಬಿಡಿಸಿದ್ರೆ ಮಾತ್ರ ಬರೋ ಚಾನ್ಸ್ ಇರುತ್ತೆ, ಅದೇ ರೀತಿ ಬಿಡಿಸ್ಬೇಕಾಗುತ್ತೆ. ಚೆಕ್ ನೋಡ್ರಿ, 6 ಸಂಖ್ಯೆಗಳ ಸರಾಸರಿ 8 ಇದೆ. ಅವುಗಳಲ್ಲಿ 5 ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನಿಮಗೆ. ಸೊ 5 ಸಂಖ್ಯೆಗಳು ಯಾವ್ಯಾವು ಅಂತಂದ್ರೆ 8, 15, 0, 6 ಮತ್ತು 11 ಆಗಿವೆ. 6ನೇ ಸಂಖ್ಯೆ ಸೊ ಸಿಂಪಲ್ ನೋಡ್ರಿ, ಇದು ಎಷ್ಟು ಇದೆ ನೋಡಿ. ಈಗ 6 ಸಂಖ್ಯೆಗಳ ಸರಾಸರಿ 8 ಆಗಿದೆ ಅಂದ್ರೆ ಇದನ್ನ ಗುಣಿಸ್ಕೊಂಬಿಡ್ರಿ. ಸೊ 6 ಇಂಟ್ಲೆ ಎಷ್ಟು ಬರುತ್ತೆ, ಇಲ್ಲಿ ನಿಮಗೆ 48 ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ರಿ, ಅವುಗಳಲ್ಲಿ 5 ಸಂಖ್ಯೆ ಕೊಟ್ಟಿದ್ದಾರೆ, ಇವನ್ನ ಕೂಡಿಸ್ಕೊಳ್ಳಿ. ಸೊ 5 ಸಂಖ್ಯೆಗಳು ಏನೇನಿದಾವೆ ನೋಡಿ, 8 ಪ್ಲಸ್ 15 ಪ್ಲಸ್ 0 ಪ್ಲಸ್ 6.
ಸೊ ಇವುಗಳನ್ನು ಕೂಡಿಸಿದಾಗ ನಿಮಗೆ ಆನ್ಸರ್ ಏನು ಬರುತ್ತೆ? 8 + 15 ಎಷ್ಟಾಗುತ್ತೆ? 23 + 6 29 11 ಅಂದರೆ 40 ಆಗುತ್ತೆ. ಸೊ -40 ಮಾಡಿಬಿಡಿ. ಸೊ ಆನ್ಸರ್ ಎಷ್ಟು ಬಂತೆ? 8. ಇದು 8 ಸರಿಯಾದ. ನೋಡ್ರಿ, ವಿತಿನ್ 20 ಸೆಕೆಂಡಲ್ಲಿ ನಾವು ಆನ್ಸರ್ ಮಾಡ್ತೀವಿ. ಕೆಲವೊಂದು ಕ್ವಶನ್ ಸೊ ಡಿಫಿಕಲ್ಟ್ ಇರುತ್ತೆ, ನಿಮಗೆ ಪ್ರಾಬ್ಲಮ್ ಮಾಡುವಾಗ ಅನಿಸಿದರೆ ಸೊ ಅದನ್ನು ಲಾಸ್ಟ್ ಇಟ್ಕೋಬೇಕಾಗತ್ತೆ ನೀವು. ಓಕೆ, ನೆಕ್ಸ್ಟ್ ನೋಡಿ ಕ್ವಶನ್. ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ 1365 ಆಗಿದೆ. ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ ಆರನ್ನು ಭಾಜಕವಾಗಿ 15 ಶೇಷವಾಗಿ ಪಡೆಯುತ್ತೇವೆ. ಚಿಕ್ಕ ಸಂಖ್ಯೆ ಎಷ್ಟಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಟ್ರಿಕ್ಕಿ ಕ್ವಶನ್ ಇದು, ಈಸಿ ಇದೆ ಬಟ್ ಅರ್ಥ ಮಾಡ್ಕೋ. ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂತ ಹೇಳಿದ್ದಾರೆ 1365. ಸೊ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ನೋಡಿ 1365 ಇದೆ. ಮತ್ತು ಸೊ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ, ನಮಗೆ ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ ಆರನ್ನು ಭಾಷಿಕವಾಗಿ ಪಡೆಯಬಹುದು. ಸೊ ಈಗ ನಮಗೆ ಒಂದು ಸಂಖ್ಯೆ ಏನಾಗಿರಲಿ, ಎಕ್ಸ್ ಆಗಿರಲಿ. ಓಕೆ, ಸೊ ಎಕ್ಸ್ ಆಗಿರಲಿ ಪ್ಲಸ್ ದೊಡ್ಡ ಸಂಖ್ಯೆ ಏನಾಗಿರುತ್ತೆ ನೋಡ್ರಿ, ವ್ಯತ್ಯಾಸ ಅವ್ರು ಏನು ಹೇಳ್ಯಾರ ಅಂದರೆ 1365 ಅಂತ ಹೇಳಿದರೆ ಒಂದು ಸಂಖ್ಯೆ ಎಕ್ಸ್ ಆಗಿದ್ದರೆ ಇನ್ನೊಂದು ಇದು ಸಣ್ಣ ಸಂಖ್ಯೆ ಆಗಿರುತ್ತೆ. ಸಣ್ಣ ಸಂಖ್ಯೆ ಇನ್ನೊಂದು ಸಂಖ್ಯೆ ಇದಕ್ಕೆ 1365ನ ಆ್ಯಡ್ ಮಾಡಿದಾಗ ದೊಡ್ಡ ಸಂಖ್ಯೆ ಆಗುತ್ತೆ. ಇದು ದೊಡ್ಡ ಸಂಖ್ಯೆ ಆಗುತ್ತೆ. ಓಕೆ, ಯಾವ್ದು ದೊಡ್ಡದು ಯಾವ್ದು ಸಣ್ಣದು ತಿಳ್ಕೊಬೇಕು. ಸೊ ಎಕ್ಸ್ ಸಣ್ಣದಿದ್ರೆ ಇದ್ರ ಕೂಡಿಸಿದ್ರು ದೊಡ್ಡ ಆಗುತ್ತೆ. ಸೊ ಈಗ ಒಂದು ಸಣ್ಣದಿದ್ರೆ ಅದಕ್ಕೆ ಏನು ಕೂಡಿಸಿದ್ರು ಎರಡನೇ ಬರ್ತಕ್ಕಂಥದ್ದು ದೊಡ್ಡದು. ಸಿಂಪಲ್. ಈಗ ಇನ್ನೊಂದು ಏನು ಹೇಳಿದ್ದಾರೆ ಕಂಡೀಷನ್ ಅಂದರೆ, ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ ಆರನ್ನು ಭಾಜಕವಾಗಿಯೂ 15 ಶೇಷವಾಗಿಯೂ ಪಡೆಯಬಹುದು. ಸೊ ಆರನ್ನು ಭಾಜಕವಾಗಿಯೂ ಅಲ್ಲದು ಭಾಗಲಬ್ಧವಾಗಿಯೂ ಪಡೆಯಬಹುದು ಅಂತ ಅರ್ಥ. ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ. ಸೊ ಈಗ ಇಲ್ಲಿ ದೊಡ್ಡ ಸಂಖ್ಯೆ ಏನಿದೆ ಎಕ್ಸ್ ಪ್ಲಸ್ 1365 ನಾವು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ ಭಾಗಲಬ್ಧ 6 ಬರ್ತದೆ ಅಂತ ಹೇಳಿದರೆ. ಸೊ ಇದನ್ನೆಲ್ಲ ನಮಗೆ ಗೊತ್ತಿಲ್ಲ ಕ್ಯಾಲ್ಕುಲೇಷನ್, ಯಾಕಂದರೆ ಎಕ್ಸ್ ಇದೆ, ಇಲ್ಲಿ ಶೇಷ ಎಷ್ಟಿದೆ ಅಂತ ಹೇಳಿದರೆ 15 ಅಂತ ಹೇಳಿದ್ದಾರೆ. ಸೊ ಈಗ ಇದು ಸಿಂಪಲ್ ಆಗಿ ಗೊತ್ತಿರಬೇಕು ನಿಮಗೆ. ಇದು ಭಾಗಲಬ್ಧ, ಇದು ಭಾಜಕ, ಇದು ಭಾಜ್ಯ. ಸೊ ಈಗ ನಾವು ಇದನ್ನು ಕೂಡಿಸಿದಾಗ ಸೊ ಇಂಟು ಮಾಡಿದಾಗ ನಿಮ್ಗೆ ಗೊತ್ತಿದೆ. ಸೊ 6x ಇಂಟು 6 ಎಕ್ಸ್ 6x + 15 ಮಾಡಿದಾಗ ಈ ಆನ್ಸರ್ ಬರುತ್ತೆ. ಸೊ ಹಾಗಾದರೆ ಅದರ ಪ್ರಕಾರ 6x + 15 ಈಕ್ವಲ್ ಟು ಇಲ್ಲಿ ದೊಡ್ಡ ಸಂಖ್ಯೆ ಬರುತ್ತೆ, ಅದಂದರೆ ಎಕ್ಸ್ ಪ್ಲಸ್ 1365. ಸೊ ಈಗ ಏನು ಮಾಡ್ತೀರಾ, ಈ 6x, ಓಕೆ, ಸೊ 6x ಅಲ್ಲಿ ಈ ಎಕ್ಸ್ನ ಈ ಕಡೆ ತಗೊಂತೀನಿ. ಸೊ 6x ಅಲ್ಲಿ 1x ಹೋದರೆ 5x ಬರುತ್ತೆ, ಈಕ್ವಲ್ ಟು 1365ರಲ್ಲಿ 15 ಕಳಿಬೇಕು. ಅಂದರೆ ಈ ಪ್ಲಸ್ ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಸೊ 5x ಈಸ್ ಈಕ್ವಲ್ ಟು 1350. ಸೊ 5 ಮೊದಲೇ 5, 5 2 10, 3 ಉಳಿತು 5 7 30. ಸೊ 270. ಎಕ್ಸ್ನ ಬೆಲೆ ಎಷ್ಟಾಗುತ್ತೆ ಅಂದರೆ ಸಣ್ಣ ಸಂಖ್ಯೆ. ಸೊ ಇದನ್ನು ನೀವು ವೆರಿಫೈ ಮಾಡ್ಬೋದು. ಸೊ ಸಣ್ಣ ಸಂಖ್ಯೆ ಎಕ್ಸ್ ಎಷ್ಟು ಬರುತ್ತೆ? 270. ನಿಮಗೆ ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷದ ಬಗ್ಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹೌದು, ಇದೆ ಆನ್ಸರ್ ನೋಡಿ. ಸಿಂಪಲ್ ಕೊಟ್ಟಿರುವ ಅನುಕ್ರಮ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಎಕ್ಸ್ನ ಬೆಲೆ ಎಲ್ಲಿದೆ, ಇದು ಎಕ್ಸ್ ಇದೆ. ಇಲ್ಲಿ ಏನು ಮಾಡಿದ್ದಾರೆ, ಒಂದು ಇವೆರಡಕ್ಕೆ ರೂಲ್ಸ್ ಏನು ಅಪ್ಲೈ ಆಗಿದೆ ನೋಡ್ಕೋಬೇಕು. ಸೊ ಏನಿದೆ, ಇಲ್ಲಿ -1 ಇದೆ, ಇಲ್ಲಿ +3 ಇದೆ, ಇಲ್ಲಿ 0 ಇದೆ. ಸೊ ನೆಕ್ಸ್ಟ್ ಇಲ್ಲಿ 8 ಇದೆ. ಈಗ ಏನು ಮಾಡಿದ್ದಾರೆ, ಕೂಡಿಸಿದ್ದಾರೆ ಅದನ್ನು. -1 + 3 ಅಂದರೆ, ಅಥವಾ 3ರಲ್ಲಿ 1 ಹೋದರೆ 2. ಸೊ ಇದನ್ನು ಕ್ಯೂಬ್ ಮಾಡಿದ್ದಾರೆ. ಇಲ್ಲಿ 0 ಸೇರಿಸಿದ್ರೆ 2 ಬರುತ್ತೆ. ಸೊ ಕ್ಯೂಬ್ ಮಾಡಿದ್ದಾರೆ. ಎಷ್ಟಾಗುತ್ತೆ ಅಂತಂದರೆ 8 ಬರುತ್ತೆ. ಅಂದರೆ 3 ಸಂಖ್ಯೆ ಕೂಡಿಸೋದು ಕ್ಯೂಬ್ ಮಾಡೋದು. ಈಗ ನೋಡಿ, -3 ಇದೆ, 5 ಇದೆ, 2 ಇದೆ. ಇವನ್ನೆರಡು ಕೂಡಿಸಿ 5 + 2 7, 7ರಲ್ಲಿ 3 ಹೋದರೆ 4. ಸೊ 4 ಕ್ಯೂಬ್ ಮಾಡಿದಾಗ 64 ಬರುತ್ತೆ. ಅದೇ ರೀತಿ ಇವನ್ನೆರಡು ಕೂಡಿಸ್ಬೇಕು. 6 + 2 8, 8ರಲ್ಲಿ 5 ಹೋದರೆ 3. ಸೊ 3 ಕ್ಯೂಬ್ ಮಾಡಿದರೆ 3 × 3 × 3 ಅಂತ ಅರ್ಥ. 3 3 9, 9 3 27. ಸೊ 27 ಸರಿಯಾದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ಈಸಿ ಕ್ವಶನ್.
2 4 8 ಈ ಅನುಕ್ರಮ ಸಂಖ್ಯೆ 10ನೇ ಪದ ಕೇಳಿದ್ದಾರೆ ಫ್ರೆಂಡ್ಸ್. ಸೊ 2 4 8 ಈ ಸಂಖ್ಯೆ ಅನುಕ್ರಮ ಸಂಖ್ಯೆ 10ನೇ ಪದ ಕೇಳಿದ್ದಾರೆ. ಸೊ 10ನೇ ಪದ ಎಷ್ಟಾಗುತ್ತೆ ಅಂತ. ಸೊ ಇಲ್ಲಿ ಏನು ಮಾಡಿದ್ದಾರೆ, 8 2 ಮಾಡ್ಕೊಂತ ಹೋಗಿದ್ದಾರೆ. ಸಿಂಪಲ್. ಇಂಟು 2 ಮಾಡ್ಕೊಂತ ಹೋಗಿ ನೀವು ಇದು 1ನೇ ಪದ 2ನೇ ಪದ 3ನೇ ಪದ ನೆಕ್ಸ್ಟ್ 4ನೇ ಪದ ಬರ್ತೈತಿ. ನೆಕ್ಸ್ಟ್ 5 6 7 8 9 10 ಹಿಂಗೂ ಮಾಡ್ಬೋದು, ಯಾಕಂದ್ರೆ ಭಾಳ ಇಲ್ಲ. ಒಂದು ವೇಳೆ ಕ್ವಶನ್ ಇಲ್ಲಿ ಏನಾದರೂ ಹೆಚ್ಚಿಗೆ ಕೇಳಿದ್ರೆ ಸೊ ನೀವು ಆ ರೀತಿ ಮಾಡ್ಕೊಂತ ಕೂತ್ಕೊಂಡ್ರೆ ಆನ್ಸರ್ ಬೇಗ ಬರಲ್ಲ. ಇದನ್ನ ಯಾವ ರೀತಿ ಮಾಡ್ಬೇಕು ಹಾಗಾದ್ರೆ, ಸೊ 2 ನಿಮಗೆ ಗೊತ್ತಿದೆ, ಮುಂಚೆ ಗುಣೋತ್ತರ ಶ್ರೇಣಿ ಅಂತ ಇತ್ತು. ಸೊ ಗುಣೋತ್ತರ ಶ್ರೇಣಿ ಏನೇ ಪದ ಏನಾಗುತ್ತೆ, a ಇಂಟು r⁴n−1. ಸೊ ಈಗ ಇಲ್ಲಿ ಸಿಂಪಲ್, ಇನ್ನೂ ಈಸಿಯಾಗಿ ಅಂತಂದ್ರೆ, ಸೊ ಅಷ್ಟೆಲ್ಲ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಏನು ಮಾಡಬೇಕು ಅಂತಂದ್ರೆ ನೋಡ್ರಿ. ಸೊ ಮೊದಲನೇ ಪದ ಎಷ್ಟಿದೆ, 2 ಇದೆ. ಓಕೆ. ಸೊ ಏನು ಗುಣಿಸ್ತಾ ಇದ್ದೀನಿ ನಾನು, ಏನು ಗುಣಿಸ್ತಾ ಇದ್ದೀನಿ, 2 ಇಂಟು 2 ಇಂಟು 2 2ರಿಂದ ಗುಣಿಸ್ಕೊಂತ ಹೋಗ್ತೀನಿ. ಸೊ ಅದನ್ನು ಬರ್ಕೊಳ್ರಿ. ಇಲ್ಲಿ ಎಷ್ಟು ಹೇಳಿದ್ದಾರೆ ಅವರು, 10ನೇ ಪದ ಅಂತ ಹೇಳಿದ್ದಾರೆ. ಸೊ 10ನೇ ಪದ ಅಂತ ಹೇಳಿದರೆ ಇಲ್ಲಿ ಏನಾಗುತ್ತೆ ಅಂದರೆ 2⁹ ಆಗುತ್ತೆ. ಸೊ 10 ಅಂದರೆ 1 ಕಡಿಮೆ ಮಾಡಿ ಬರೀಬೇಕು. ಓಕೆ. ಸೊ ಇವಾಗ ಏನಾಗುತ್ತೆ, ಇಲ್ಲೇನಾದ್ರೂ ಘಾತ 1 ಇರುತ್ತೆ. ಸೊ ಘಾತಗಳನ್ನು ಕೂಡಿಸ್ಬೇಕು. ಇಂಟು ಮಾಡಿದಾಗ 2ರ ಘಾತ 10. 2ರ ಘಾತ 10 ಅಂದರೆ 2ನ್ನು 10 ಸಾರಿ ಗುಣಿಸು ಅಂತ ಅರ್ಥ. ಸೊ 2ನ್ನು 10 ಸಾರಿ ಗುಣಿಸಿದಾಗ ನಿಮಗೆ ಏನು ಬರುತ್ತೆ, ಸೊ ಉತ್ತರ ಬರುತ್ತೆ. ಅವಾಗ ಆನ್ಸರು 1024 ಬರುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಏಳು 6 7 9 8 8 10 8 ಈ ದತ್ತಾಂಶಗಳ ಮಧ್ಯಾಂಕ ಮತ್ತು ಬಹುಲಕ ಕಂಡುಹಿಡಿಯಿರಿ ಅಂತ ಹೇಳಿದರೆ, ಸೊ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಇವುಗಳನ್ನು ನಾವು ಮೊದಲು ಏನು ಮಾಡಬೇಕು ಅಂತಂದರೆ, ಏರಿಕೆ ಕ್ರಮದಲ್ಲಿ ಅಥವಾ ಒಂದು ಸರಿಯಾದ ಒಂದು ಕ್ರಮದಲ್ಲಿ ಬರೀಬೇಕಾಗುತ್ತೆ. ಸೊ ಫಸ್ಟ್ 6 ಇದೆ, ನೆಕ್ಸ್ಟ್ ಮತ್ತು 7 2 ಸಲ ಇದೆ, 7 ಬರ್ಕೊಳ್ಳಿ. ಸೊ ನೆಕ್ಸ್ಟ್ 8 ಎಷ್ಟಿದೆ, 1 2 3 ಸಲ ಇದೆ, 8ನ್ನು 3 ಸಲ ಬರ್ಕೊಳ್ರಿ. ಸೊ ನೆಕ್ಸ್ಟ್ 9 1 ಸಲ ಇದೆ, 10 1 ಸಲ ಇದೆ. ಸ್ವಲ್ಪ ಇಲ್ಲಿಂದ ನೋಡಿ, 7 ಸೊ 6 1 ಸಲ, 7 2 ಸಲ, 8 3 ಸಲ ಇದೆ, 8 3 ಸಲ, 9 1 ಸಲ, 10 ಇದೆ. ಸೊ ಈಗ ಏನು ಹೇಳಿದರೆ ಮಧ್ಯಾಂಕ ಮತ್ತು ಬಹುಲಕಗಳ ಕ್ವಶನ್. ಮಧ್ಯಾಂಕ ಮತ್ತು ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಮಧ್ಯಾಂಕ ಮತ್ತು ಬಹುಲಕ ಕಂಡುಹಿಡಿಯಬೇಕು ಫಸ್ಟ್. ಮಧ್ಯಾಂಕ ಮತ್ತು ಬಹುಲಕ ಅಂದರೆ, ಬಹುಲಕ ಅಂದರೆ ಏನರ್ಥ ಅಂದರೆ ಅತಿ ಹೆಚ್ಚು ರಿಪೀಟ್ ಆಗಿರುತ್ತೆ. ಸೊ ಅತಿ ಹೆಚ್ಚು ರಿಪೀಟ್ ಆಗಿರೋದು ಇಲ್ಲಿ 8. ಸೊ ಹಾಗಾದರೆ ಬಹುಲಕ ಏನಾಗಿರುತ್ತೆ ಅಂತಂದರೆ 8 ಆಗುತ್ತೆ. ಸಿಂಪಲ್. ಸೊ ಬಹುಲಕ 8 ಇದೆ. ಸೊ ಮಧ್ಯಾಂಕ ಅಂದರೆ ಈ ಕಡೆ ಎಷ್ಟು ಬಿಟ್ಟು ಈ ಕಡೆ ಸಂಖ್ಯೆಗಳನ್ನು ಬಿಡಬೇಕು. ಎಷ್ಟು ಬಿಡ್ತೀರಾ ನೋಡ್ರಿ. ಈಗ 1 2 ಸಂಖ್ಯೆನ ಬಿಡೋದನ್ನು, 1 2 3 4 ಸಂಖ್ಯೆ ಬಿಡುತ್ತೆ. ಇತ್ಲಾಗ 1 2 3 4 ಸಂಖ್ಯೆ. ಸೊ ಅಂದರೆ 8 ಮತ್ತು 8ರ ನಡುವೆ ಬರುತ್ತೆ. ಸೊ 8 ಮತ್ತು 8ರ ನಡುವೆ 8 ಬರುತ್ತೆ ಹಾಗೇನು, ಯಾಕಂದರೆ ಇವ್ನು 2 ಕೂಡಿಸಿ ಡಿವೈಡ್ ಮಾಡಿದ್ರೆ 8 ಬರುತ್ತೆ. ಸೊ ಹಾಗಾದರೆ ಮಧ್ಯಾಂಕ ಕೂಡ ಏನಾಗುತ್ತೆ ಅಂದರೆ 8 ಆಗುತ್ತೆ. ಸೊ ಈಗ ಬಹುಲಕ 8 ಮಧ್ಯಾಂಕ 8 ಅಂದರೆ ಸೊ 0 ಆಗುತ್ತೆ ಆನ್ಸರ್. ಸಿಂಪಲ್. ಸೊ ನೆಕ್ಸ್ಟ್ ನೋಡಿ, ಮೊದಲ 3 ಅವಿಭಾಜ್ಯ ಸಂಖ್ಯೆಗಳ ಮೊತ್ತವನ್ನು ಮೊದಲ 3 ಬೆಸ ಸಂಖ್ಯೆಗಳಿಂದ ಕಳೆದಾಗ ಅಂತ ಬಂದಿದೆ. ಸೊ ಮೊದಲ 3 ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಅಂತ ಗೊತ್ತಿರಬೇಕು ನಿಮಗೆ. ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಸೊ ಮತ್ತು ಮೊದಲ 3 ಬೆಸ ಸಂಖ್ಯೆಗಳು ಹೌದು, ಒಂದು ಬೆಸ ಸಂಖ್ಯೆ ಹೌದು. ಸೊ ಮೊದಲ 3 ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಅನ್ನೋದನ್ನ ನಾವು ನೋಡೋಣ. ಮೊದಲ 3 ಅವಿಭಾಜ್ಯ ಸಂಖ್ಯೆಗಳು ಅಂದರೆ 2 ಹೌದು, 2 ಹೌದು, 3 ಹೌದು, 5 ಹೌದು ಅವಿಭಾಜ್ಯ ಸಂಖ್ಯೆಗಳು. ನೀವೇನಾದ್ರು ಒಂದು ಅವಿಭಾಜ್ಯ ಸಂಖ್ಯೆ ಅಂತ ಅಂದ್ರೆ ತಪ್ಪಾಗತ್ತೆ ಆನ್ಸರ್. ಹಾಗಾದರೆ ನೀವು ಇವನ್ನ ಸೇರಿಸ್ಬೇಕು. ಸೇರಿಸಿದಾಗ ಏನಾಗುತ್ತೆ ನೋಡಿ. ಸೊ 2 + 3 8, 5 + 3 8 + 2 ಅಂದರೆ 10 ಆಗುತ್ತೆ. ಇದು ಅವಿಭಾಜ್ಯ ಸಂಖ್ಯೆಗಳು. ಮೊದಲ 3 ಬೆಸ ಸಂಖ್ಯೆ ಅಂತ ಹೇಳಿದರೆ 1 + 3 + 5 ಆಗುತ್ತೆ ಇಲ್ಲಿ. ಸೊ 1 + 3 + 5 ಅಂದರೆ 9. ಇವುಗಳನ್ನು ಕಳೆದಾಗ ಅಂತ ಹೇಳಿದರೆ ಕೂಡಿಸ್ತಕ್ಕಂಥ ಪ್ರಶ್ನೆ ನೋಡ್ರಿ. ಮೊದಲ 3 ಸಂಖ್ಯೆ ಕಳೆದಾಗ ಬರುವ ಉತ್ತರ ಅಂತ ಹೇಳಿದರೆ ಸೊ 1. ಯಾಕಂದ್ರೆ 10ರಲ್ಲಿ 9 ಅಂದರೆ 1.
ಓಕೆ ಫ್ರೆಂಡ್ಸ್, ಸೊ 2014ಕ್ಕೆ ಸಂಬಂಧಪಟ್ಟತಕ್ಕಂಥ ಪ್ರಶ್ನೆ ಉತ್ತರವನ್ನು ನಾವು ಇಲ್ಲಿವರೆಗೂ ಡಿಸ್ಕಷನ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು 2015ರಲ್ಲಿ ಇರತಕ್ಕಂಥ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡೋಣ. ಸೊ ನಿಮ್ಮ ಸ್ಟಡಿ ಏನಾಗಿರಲಿ, ಚೆನ್ನಾಗಿರಲಿ, ಸ್ಪೀಡ್ ಆಗಿರಲಿ, ಸೊ ಮತ್ತು ಅಕ್ಯುರೇಸಿ ಇರಬೇಕು. ಸೊ ಸ್ಪೀಡ್ ಅಂದರೆ ಎಲ್ಲ ಮುಗಿಸೋದಷ್ಟೇ ಅಲ್ಲ, ಸೊ ಕರೆಕ್ಟಾಗಿ ಓದಬೇಕು. ಸೊ ಇನ್ನು 30 ದಿನಗಳು ಬಾಕಿ ಇವೆ. ಸ್ವಲ್ಪ ನಿಮ್ಮ ಅಭ್ಯಾಸವನ್ನು ಚುರುಕು ಮಾಡಿ ನೀವು ಗೌರ್ಮೆಂಟ್ ಟೀಚರ್ಸ್, ಸರ್ಕಾರಿ ಶಿಕ್ಷಕರಾಗಿ ಆಯ್ಕೆ ಆಗಿರಿ. ಸೊ ನಿಮ್ಮ ಒಂದು ಧ್ಯೇಯವನ್ನು ಯಾವಾಗಲೂ ಬಿಡಬೇಡಿ ಅಂತಕ್ಕಂಥ ಒಂದು ಸಂದೇಶವನ್ನು ಹೇಳ್ತಾ, ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್, ಟೇಕ್ ಕೇರ್. ಮುಂದಿನ ಕ್ಲಾಸ್ನಲ್ಲಿ ಮೀಟ್ ಆಗೋಣ.